ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗ ಮತ್ತೋರ್ವನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈತ ರನ್ಯಾ ರಾವ್ ಸ್ನೇಹಿತ ಅಂತ ಗೊತ್ತಾಗಿದೆ. ಹಾಗಾದರೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತನ ಪಾತ್ರವೂ ಇದೆಯಾ? ಆ ಅನುಮಾನದಿಂದಲೇ ವಶಕ್ಕೆ ಪಡೆದಿದ್ದಾರಾ ಅಂತಕ್ಕಂಥದ್ದು ಪ್ರಶ್ನೆ. ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ಈಗ ಮತ್ತೊಬ್ಬನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ದೊಡ್ಡ ಹೋಟೆಲ್ ಮಾಲೀಕನ ಮೊಮ್ಮಗ ಈತ ವಶಕ್ಕೆ ಪಡೆದಿರ್ತಕ್ಕಂಥ ವ್ಯಕ್ತಿ. ಈತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತರುಣ್ ರಾಜ್ ಅಂತ ಆತನ ಹೆಸರು. ತರುಣ್ ರಾಜ್ನ ವಶಕ್ಕೆ ಪಡೆದು ಡಿಆರ್ಐ ಅಧಿಕಾರಿಗಳು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಟಿ ರನ್ಯಾ ರಾವ್ ಗೆಳೆಯ ಈ ತರುಣ್ ರಾಜ್ ರನ್ಯಾ ಜೊತೆ ದುಬೈನಲ್ಲಿ ಇದ್ದ ಬಗ್ಗೆ ಡಿಆರ್ಐಗೆ ಮಾಹಿತಿ ಸಿಕ್ಕಿದೆ. ತರುಣ್ ರಾಜ್ ಮತ್ತು ರನ್ಯಾ ಒಟ್ಟಿಗೆ ದುಬೈನಲ್ಲಿದ್ದರು ಅಂತಕ್ಕಂಥದ್ದು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸ್ಮಗ್ಲಿಂಗ್ ಬಗ್ಗೆ ತರುಣ್ ರಾಜ್ಗೆ ಡಿಆರ್ಐ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಸಹಜವಾಗಿಯೇ ಈಕೆ ದುಬೈಗೆ ಹೋದಾಗ ಅಲ್ಲಿ ನಡೀತಾ ಇದ್ದಂತಹ ವ್ಯವಹಾರ, ರಿಯಲ್ ಎಸ್ಟೇಟು, ಗೋಲ್ಡ್ ಸ್ಮಗ್ಲಿಂಗು ಇದೆಲ್ಲ ನಡೀತಾ ಇತ್ತು. ಈಕೆಯ ಜೊತೆ ಒಬ್ಬ ಇದ್ದ ಅಂತಂದಾಗ ಅನುಮಾನ ಬಂದೇ ಬರುತ್ತೆ ಎಂಥವ್ರಿಗೂ ಕೂಡ. ಹಾಗಾಗಿ ಈಗ ಆತನನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ತನಿಖೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಹೋಟೆಲ್ ಮಾಲೀಕರ ಮೊಮ್ಮಗ ಈತ ಅಂತ ಕೂಡ ಗೊತ್ತಾಗಿದೆ. ಎಲ್ಲವೂ ದೊಡ್ಡ ದೊಡ್ಡ ಬಿಸ್ನೆಸ್ಸು, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಪರಿಚಯ ಇಂಥ ಪ್ರಕರಣದಲ್ಲಿ. ಈಗ ತರುಣ್ ರಾಜ್ ಈತನ ಹಿನ್ನೆಲೆ ಏನು, ಈತ ಯಾಕೆ ರನ್ಯಾ ಜೊತೆ ದುಬೈನಲ್ಲಿದ್ದ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಅದನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಈ ತರುಣ್ ರಾಜ್ ಯಾರು, ಈತನ ಹಿನ್ನೆಲೆ ಏನು, ರನ್ಯಾ ಜೊತೆ ದುಬೈನಲ್ಲಿ ಈತ ಯಾಕಿದ್ದ, ಏನು ಬಿಸ್ನೆಸ್ ಮಾಡ್ಕೊಂಡಿದ್ದ, ಯಾವ ಕಾರಣಕ್ಕೆ ಈಗ ಡಿಆರ್ಐ ಅಧಿಕಾರಿಗಳು ಈತನನ್ನು ವಶಕ್ಕೆ ಪಡೆದಿದ್ದಾರೆ? ಅರವಿಂದ, ಬೆಂಗಳೂರಿನ ಐಷಾರಾಮಿ ಹೋಟೆಲ್, ಸ್ಟಾರ್ ಹೋಟೆಲ್, ಆ ಹೋಟೆಲ್ ಮಾಲೀಕರ ಮೊಮ್ಮಗ ಈತ ತರುಣ್ ರಾಜ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಳೆದ 2 ದಿನಗಳಿಂದ ಆತನನ್ನ ಡಿಆರ್ಐ ಅಧಿಕಾರಿಗಳು ಕರೆದೊಯ್ದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತೇಳಿದ್ರೆ ಆಕೆಯ ವಿಚಾರಣೆ ಸಂದರ್ಭದಲ್ಲಿ ಮತ್ತೆ ಆಕೆಯ ಮೊಬೈಲನ್ನು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ರನ್ಯಾಳ ಜೊತೆ ಅತ್ಯಾಪ್ತವಾಗಿ ಒಡನಾಟವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಈ ತರುಣ್ ರಾಜ್ ಅನ್ನೋದು ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿಯೇ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಕೂಲಂಕುಷವಾಗಿ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ತರುಣ್ ರಾಜ್ಗೆ ಉತ್ತರವನ್ನು ಪಡೆಯುವ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾವ ರೀತಿ ಇವರಿಗೆ ಅತ್ಯಾಪ್ತರು ಪರಿಚಯ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ರನ್ಯಾ ರಾವ್ ಏನಿದ್ದಾರೆ, ಈಕೆಗೆ ಈತ ತರುಣ್ ರಾಜ್ ಹಳೆಯ ಗೆಳೆಯ ಅನ್ನೋದು ಕೂಡ ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರೋದು. ಮತ್ತೆ ಈಕೆಯ ಜೊತೆ ತರುಣ್ ರಾಜ್ ಹಲವಾರು ಬಾರಿ ದುಬೈಗೆ ಕೂಡ ಹೋಗಿದ್ರು, ಒಂದಷ್ಟು ಒಡನಾಟ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಅದು ಹೇಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಲಿಂಕ್ ಆಗುತ್ತೆ, ಲಿಂಕ್ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಅಷ್ಟು ಸುಲಭವಾಗಿ ಅಧಿಕಾರಿಗಳು ಕರೆದೊಯ್ದಿರೋದಿಲ್ಲ, ಒಂದಷ್ಟು ಲಿಂಕ್ ಸಿಕ್ಕಿರಬೇಕು. ಈ ಹಿನ್ನೆಲೆಯಲ್ಲಿಯೇ ಸೂಕ್ಷ್ಮವಾಗಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಕೆ ಮತ್ತೆ ಆತನನ್ನ ಎದುರು ಬದುರು ಕೂರಿಸಿ ಒಂದಷ್ಟು ಮಾಹಿತಿಗಳನ್ನ ತೆಗೆಯುವ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿರೋದು ಗೊತ್ತಾಗ್ತಿದೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇಮಿಗ್ರೇಷನ್ ಸೆಂಟರ್ನಲ್ಲಿ ಗೊತ್ತಾಗ್ಬಿಡುತ್ತೆ ಇವರು ಒಟ್ಟೊಟ್ಟಿಗೆ ದುಬೈಗೆ ಹೋಗಿದ್ದಾರಾ ಇಲ್ವಾ ಅಂತಕ್ಕಂಥದ್ದು. ಮೊಬೈಲ್ ಚೆಕ್ ಮಾಡಿದಾಗ ಟವರ್ ಲೊಕೇಶನ್ಸು ಜೊತೆ ಇರೋದು, ಆಮೇಲೆ ಇವರು ಇಬ್ಬರು ಕೂಡ ಪದೇ ಪದೇ ಫೋನಲ್ಲಿ ಮಾತನಾಡಿರೋದು, ಇವೆಲ್ಲ ಗೊತ್ತಾಗ ಅನುಮಾನ ಬಂದೇ ಬರುತ್ತೆ ಎಂಥವ್ರಿಗೂ ಕೂಡ. ಹಾಗಾಗಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ.